ಒಂದು ಅತ್ಯಂತ ದುಃಖಕರವಾದ ಸಂಗತಿ ಅವರನ್ನು ಕಳ್ಕೊಂಡಿರೋದು. ಒಂದು ಮಾಣಿಕ್ಯನೇ ಕಳ್ಕೊಂಡ ಹಾಗಾಗತ್ತೆ. ಮತ್ತು ಸಾರಸ್ವತ ಲೋಕಕ್ಕೆ, ಸಾಹಿತ್ಯದ ಸಾರಸ್ವತ ಲೋಕದ ಒಂದು ಅವರು ಧ್ರುವ ತಾರೆ ಅಂತಲೇ ಹೇಳ್ಬೋದು. ಅವ್ರದ್ದು ಬರೆದ ಕತೆ, ಕಾದಂಬರಿ ಎಲ್ಲವನ್ನು ನಾನು ಓದಿದ್ದೇನೆ. ಎಷ್ಟು ವಾಸ್ತವತೆ ಇರ್ತಿತ್ತು ಅವರ ಕಾದಂಬರಿಯಲ್ಲಿ ಅಂತಂತಂದರೆ ಅದು ನಾವು ಬೇರೆ ಕಲ್ಪನೆಯೇ ಮಾಡ್ಕೋತಾ ಇದ್ವಿ. ಯಾವುದೇ ಒಂದು ಕಥೆಯಲ್ಲಿ ನಮ್ಮದೇ ಆದ ಒಂದು ಕತೆಗೆ ಹೋಲಿಸ್ಕೋತಾ ಇದ್ವಿ. ಆದರೆ ಅವರು ಇದು ಕಲ್ಪನೆ ಅಲ್ಲ, ವಾಸ್ತವಕ್ಕೆ ಹತ್ತಿರವಾದದ್ದು ಅಂತ ಹೇಳ್ತಾಯಿದ್ರು, ಹೇಳಿಕೊಟ್ರು ಮತ್ತು ಅದನ್ನು ತಿಳಿಸ್ಕೊಟ್ರು. ಜೀವನನೇ ಬೇರೆ, ವಾಸ್ತವತೆಯೇ ಬೇರೆ ಅಂತ ಅಂದ್ಬಿಟ್ಟು ಹೇಳಿಕೊಟ್ಟಂಥ ಮಹಾ ವ್ಯಕ್ತಿ. ಸರಸ್ವತಿ ಸಮ್ಮಾನ ಪುರಸ್ಕೃತರು ಅಂತ. ಅವರೊಟ್ಟಿಗೆ 1-2 ದಿನಗಳ ಕಾಲ ಅವರೊಟ್ಟಿಗೆ ನಾನು ಇರುವಂಥ ಒಂದು ಸಂದರ್ಭ ಬಂದಿತ್ತು. ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅವರೊಟ್ಟಿಗೆ ಭಾಗವಹಿಸಿದ್ದು ನನ್ನ ಒಂದು ಪುಣ್ಯ ಅಂತ ಅನ್ಕೋತೀನಿ, ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಅಂಥ ಮಹಾನ್ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರೋದು ನಿಜಕ್ಕೂ ನಾವು ಏನು ಹೇಳ್ತೀವಿ ತುಂಬಲಾರದ ನಷ್ಟ, ಅಂದರೆ ನಿಜಕ್ಕೂ ನಷ್ಟನೇ. ಆದರೆ ಅಂಥವರು ಇನ್ನೂ ಎಷ್ಟೋ ಮಹಾತ್ಮರು ಇದ್ದಾರೆ, ಇಲ್ಲ ಅಂತಲ್ಲ. ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಒಂದು ಅನರ್ಘ್ಯವಾದ ಒಂದು ಏನು ಸಮೃದ್ಧಿಯಾದಂಥ ಕೊಡುಗೆಯನ್ನು ಕೊಡುವಂಥ ಸಾಹಿತಿಗಳಾಗಿರ್ಬಹುದು, ಕಲಾವಿದರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲರೂ ಇರ್ತಾರೆ. ನಾವು ಯಾವುದಕ್ಕೂ ಬಡತನ ಇಲ್ಲ ನಮ್ಮಲ್ಲಿ. ಸೊ ಆ ಮಹಾನುಭಾವರನ್ನು ನಾವು ಸಂತೋಷದಿಂದಲೇ ನಾವು ಬೀಳ್ಕೊಡೋಣ. ಹುಟ್ಟಿದ ಮೇಲೆ ಸಾವು ತಪ್ಪಿದ್ದೇ ಇಲ್ಲ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ.